ನಮಸ್ತೆ ಗೆಳೆಯರೇ. ಈ ವಿಡಿಯೋ ಬಂದು ದಯವಿಟ್ಟು ದೊಡ್ಡ ದೊಡ್ಡ ರೈತರಿಗಂತೂ ಅಲ್ಲ. ಈ ವಿಡಿಯೋ ಎಲ್ಲ ಬಂದು ಪುಟ್ಟದಾಗಿ ಮನೆ ಹತ್ರ ಮನೆ ಮಟ್ಟಿಗೆ ತರಕಾರಿ ಬೆಳಿಬೇಕು ಅನ್ನೋ ಆಸಕ್ತಿ ಇರೋವಂಥ ಗೃಹಿಣಿಯರಿಗೆ ಮತ್ತು ಆಸಕ್ತಿ ಇರೋವಂಥ ಜನಗಳಿಗೋಸ್ಕರ ಈ ವಿಡಿಯೋ. ಪುಟ್ಟದಾಗಿ ಗ್ರೋ ಬ್ಯಾಗ್ಸಲ್ಲಿ ಮತ್ತು ಬೇರೆ ಥರ ಸಿಸ್ಟಮ್ಗಳಲ್ಲಿ ಯಾವ ರೀತಿ ಬೆಳ್ಕೊಬೋದು ನಮಗೆ ಬೇಕಾಗಿರೋಂಥ ತರಕಾರಿ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮಣ್ಣಿಲ್ಲದೆ ಕೃಷಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಮಣ್ಣಿಲ್ಲದೆ ಕೃಷಿ ಬಂದು ಇದೆಲ್ಲ ಬಂದು ಕೃಷಿ ಪ್ರಧಾನವಾಗಿ ಮಾಡೋರಿಗೆಲ್ಲ ಯೂಸ್ ಆಗಲ್ಲ. ಇದೆಲ್ಲ ಬಂದು ಈ ಟೆರೆಸ್ ಮೇಲೆ ಗಾರ್ಡನಿಂಗ್ ಮಾಡೋವಂಥವ್ರಿಗೆ ಮತ್ತೆ ಪುಟ್ಟದಾಗಿ ಮನೆ ಮುಂದೆ ಇದಕ್ಕೆ ಬೆಳೆಯೋವಂಥವ್ರಿಗೆ ತುಂಬಾನೇ ಯೂಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಒಂದು ಮಾಹಿತಿ ಇವಾಗ ನಿಮ್ಗೆ ಕೊಡ್ತೀನಿ ಸ್ನೇಹಿತರೆ, ಯಾವ ರೀತಿ ಮಾಡ್ತಾರೆ ಅನ್ನೋದನ್ನೆಲ್ಲ. ಸೊ ಬನ್ನಿ ಹೋಗೋಣ ವಿಡಿಯೋಗೆ. ಅಲ್ಲೆಲ್ಲೇ ಮಣ್ಣಿಲ್ದಿರ ತರಕಾರಿ ಕೃಷಿನ ಯಾವ ಥರನಪ್ಪ ಮಾಡೋದು ಅಂತ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇರೋರಿಗೆಲ್ಲ ನನ್ನ ಕಡೆಯಿಂದ ಒಂದು ನಮಸ್ಕಾರ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಡಿಫ್ರೆಂಟ್ ಆಗಿ ಇರುವಂಥ ಮೆಥಡಲ್ಲಿ ಟೆರೆಸ್ ಮೇಲೆ ಅಥವಾ ನಿಮಗೆ ಮನೆ ಮುಂದೆ ಇರುವಂಥ ಖಾಲಿ ಜಾಗದಲ್ಲಿ ಇದನ್ನೆಲ್ಲ ನಾವು ಆರಾಮಾಗಿ ಬೆಳೆಸ್ಕೋಬಹುದು. ಇದರಲ್ಲಿ ಯಾವ ರೀತಿ ಬೆಳೆಸೋದು ಏನು ಎತ್ತ ಅಂತೆಲ್ಲ ವಿಡಿಯೋದಲ್ಲಿ ಮುಂದೆ ಬರ್ತಾ ಇರ್ತದೆ. ದಯವಿಟ್ಟು ನೋಡ್ತಾ ಇರಿ, ನಿಮ್ ಸಹಕಾರ ಕೊಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ. ಇನ್ನ ಮೊದಲನೇದಾಗಿ ನೋಡೋದಾದ್ರೆ ನೀವು ಗಮನಿಸ್ತಾ ಇರ್ಬೋದು, ಬ್ಯಾಗ್ಗಳು ಕಾಣಿಸ್ತಾ ಇದೆಯಲ್ಲ, ಇದನ್ನೆಲ್ಲ ಏನಂತ ಕರೀತಾರೆ ಅಂದ್ರೆ ಗ್ರೋ ಬ್ಯಾಗ್ಸ್ ಅಂತ ಕರೀತಾರೆ. ನಿಮ್ಗೆ ಇದೆಲ್ಲ ಬೇಕಾದ್ರೆ ಆನ್ಲೈನ್ ಅಲ್ಲಿ ಸಿಗ್ತಾ ಇರುತ್ತೆ. ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೊಬೋದು. ರೇಟು ಏನೋ ಅಷ್ಟೊಂದು ಜಾಸ್ತಿ ಏನೋ ಇರೋದಿಲ್ಲ. ಇದನ್ನ ಪರ್ಚೇಸ್ ಮಾಡ್ಕೊಂಡೇನೋ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಆಮೇಲೆ ಹೆಂಗಪ್ಪ ಬೆಳೆಯೋದು ಅಂತ ನಿಮ್ಗೆ ಒಂದು ಡೌಟ್ ಇರ್ತದೆ. ಅದ್ರಲ್ಲಿ ಬೇರೆ ಮಣ್ಣು ರಹಿತ ಕೃಷಿ ಬೇರೆ ಅಂತ ಹೇಳ್ತಾ ಇದೀರಲ್ಲ, ಹೆಂಗಪ್ಪ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಗೆಣಸು ಸಮೇತ ಬೆಳೆದ್ಬಿಟ್ಟಿದ್ದಾರೆ ಈ ಗ್ರೋ ಬ್ಯಾಗ್ ಅಲ್ಲಿ. ಇನ್ನ ಯಾವ ಮಟ್ಟಿಗೆ ಇರ್ಬೋದು ಇದು ಕೃಷಿ ಮಾಡೋದು ಅಂತ ಹೇಳ್ಬಿಟ್ಟು ನಿಮ್ಗೆ ತಲೆನಲ್ಲಿ ಒಂದು ಐಡಿಯಾ ಬಂದಿರ್ತದೆ. ಇವಾಗ ಆ ಐಡಿಯಾಗೆ ನಾನು ಒಂದ್ ಸ್ವಲ್ಪ ಸಹಕಾರ ಕೊಡ್ತೀನಿ. ಯಾರಾದ್ರೂ ಮಾಡೋರಿದ್ರೆ ಖಂಡಿತ ಮಾಡಿ. ನಾನು ನೋಡ್ತಿರ್ಬೋದು, ಕ್ಯಾರೆಟು, ಕೋಸು, ಇಂಥ ಬೆಳೆ ಇಲ್ಲ ಅನ್ನಂಗಿಲ್ಲ, ಎಲ್ಲಾ ತರ ಬೆಳೆನ ಹಾಕ್ಬಿಟ್ಟವ್ರೆ. ಇನ್ನ ಮಣ್ಣು ರಹಿತ ಕೃಷಿ ಅಂತ ಹೇಳ್ಬಿಟ್ಟು ಪಾಟಾಗಿ ಏನ್ ತುಂಬಿರ್ತಾರೆ ಅಂತ ನಿಮ್ಗೆ ಡೌಟ್ ಇರ್ಬೋದು. ನಾರ್ಮಲ್ ಆಗಿ ನರ್ಸರಿಗಳಲ್ಲಿ ಬಳಕೆ ಮಾಡುವಂತ ಕೋಕೋ ಪೀಟ್ ಏನಿದೆ, ತೆಂಗಿನ ನಾರದು ಇದು ಪುಡಿ, ಅದನ್ನ ತುಂಬಿರ್ತಾರೆ ಸ್ನೇಹಿತರೆ. ಯಾಕಪ್ಪ ತೆಂಗಿನ ನಾರದ ಪುಡಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ರೈತರಿಗಾದ್ರೆ ತುಂಬಾನೇ ಗೊತ್ತಿರ್ತದೆ. ಆಲ್ಮೋಸ್ಟ್ ನಮ್ಗೆ ಏನೋ ಬೇರುಗಳು ಬಿಡೋದಕ್ಕೆ ಎಲ್ಲದಕ್ಕೂ ನರ್ಸರಿಗಳಲ್ಲಿ ಪ್ರಥಮವಾಗಿ ಬಳಕೆ ಮಾಡೋದು ಇದನ್ನೇ. ಅಷ್ಟೇ ಸ್ಮೂತ್ ಆಗಿ ಬೇರುಗಳನ್ನ ಎಲ್ಲ ಬಿಡ್ತದೆ, ಮತ್ತೆ ಗಿಡದ ಬೆಳವಣಿಗೆ ತುಂಬಾ ಚೆನ್ನಾಗಿರ್ತದೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇದನ್ನ ಒತ್ಕೊಂಡು ಹೋಗೋದು ಅಂತೆಲ್ಲ ಏನು ಕಷ್ಟನೇ ಇಲ್ಲ, ತುಂಬಾನೇ ವೆಯ್ಟ್ ಕಡಿಮೆ ಇರ್ತದೆ. ಇದು ಯಾರಿಗಪ್ಪ ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಇವಾಗ ಒಂದು 5ನೇ ಫ್ಲೋರ್ 10ನೇ ಫ್ಲೋರ್ ಅಲ್ಲಿ ಇರ್ತಾರೆ ಕೆಲವೊಬ್ರು. ಇದನ್ನೆಲ್ಲ ಮಣ್ಣನ್ನ ಒತ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಏನ್ ಕಡಿಮೆ ತೂಕ ಇರ್ತದ. ಈ ಬ್ಯಾಗ್ ನ ನೀವು ತಗೊಳ್ಳೋದಾದ್ರೆ ಒಂದು ಬ್ಯಾಗ್ ನ ಒಂದು 5 ಕೆಜಿ 6 ಕೆಜಿ ಬರ್ತದೆ. ಅದೇ ಮಣ್ಣು ಅಷ್ಟು ತುಂಬಿಟ್ರೆ ನಿಮ್ಗೆ 40 ಕೆಜಿ 30 ಕೆಜಿ ಬರ್ತದೆ. ಇದನ್ನ ಹೊತ್ಕೊಂಡು ಹೋಗಕ್ಕಾಗಲ್ಲ. ಸೊ ಅಂತವ್ರೆಲ್ಲ ಬಂದು ಈ ತರ ಕೋಕೋ ಪಿಟ್ ಮೆಥಡ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು. ಇದನ್ನ ಹೆಂಗಪ್ಪ ಅಂತ ಹೇಳಿದ್ರೆ, ಇವಾಗ ಗ್ರೋ ಬ್ಯಾಗ್ ತರ್ತೀರಾ, ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಆನ್ಲೈನ್ ಅಲ್ಲೇ ಸಿಗುವಂತ ಕೆಲವೊಂದು ಆರ್ಗ್ಯಾನಿಕ್ ಗೊಬ್ಬರ ಆಗ್ಲಿ ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಗೊಬ್ಬರ ಆಗಲಿ, ಇದನ್ನೆಲ್ಲ ಕೋಕೋ ಪಿಟ್ ಜೊತೆಗೆ ಮಿಕ್ಸ್ ಮಾಡಿ, ಕೋಕೋ ಪಿಟ್ ಸಮೇತ ನಿಮಗೆ ಇದರಲ್ಲೇ ಸಿಗುತ್ತೆ, ಆನ್ಲೈನ್ ಅಲ್ಲೇ ಸಿಗುತ್ತೆ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಒಂದಷ್ಟು ಗ್ರೋ ಬ್ಯಾಗ್ಗಳಲ್ಲಿ ತುಂಬ್ಕೋಬೇಕು. ನಿಮಗೆ ಮುಖ್ಯವಾಗಿ ಬೇಕಾಗಿರುವಂತ ಕೆಲವೊಂದು ತರಕಾರಿಗಳಾಗ್ಲಿ ಸೊಪ್ಪುಗಳಿಗೆ ಇನ್ನ ಮುಂದಕ್ಕೆ ಬರ್ತದೆ ಮೆಥಡ್, ಅದನ್ನ ನೋಡಿರಂತೆ. ಮತ್ತೆ ತರಕಾರಿಗಳಾಗ್ಲಿ ಯಾವ್ದು ಬೇಕು ನಿಮ್ಗೆ ರಿಕ್ವೈರ್ಮೆಂಟ್ ಯಾವ್ದು ಜಾಸ್ತಿ ಇರ್ತೋ ಅಂತ ತರಕಾರಿಗಳನ್ನ ಹಾಕೊಬಹುದು. ಇಲ್ಲಿ ನೋಡ್ತಿರ್ಬೋದು ನೋಡಿ, ನೆಲದ ಅವರೆಕಾಯಿ ಅಂತ ಹೇಳ್ತಾರಲ್ಲ, ಆ ತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ, ಇವಾಗ ಮಾರ್ಕೆಟ್ಗೆ ಹೋಗ್ಬೇಕು, ಅಲ್ಲಿ ತಗೊಂಡ್ಬರ್ಬೇಕು, ಅಲ್ಲಿ ಹೌದು ಔಷಧಿ ಹೊಡೆದಿರ್ತಾರೆ, ಇನ್ನೊಂದು ಹೊಡೆದಿರ್ತಾರೆ, ಇದೆಲ್ಲ ಯೋಚನೆ ಇರೋದಿಲ್ಲ. ಸಣ್ಣ ಪುಟ್ಟದಾಗಿ ನಮಗ್ ಬೇಕಾಗಿರೋ ತರಕಾರಿ ನಾವೇ ಬೆಳ್ಕೊಂಡ್ರೆ ಯಾವ್ದೇ ರೀತಿಯಾದ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಇನ್ನೊಂದು ಮೆಥಡ್ ನೋಡ್ತಿರ್ಬೋದು. 4 ಇಂಚು ಇಲ್ಲ 6 ಇಂಚು ಪೈಪಲ್ಲಿ ಈ ತರ ಬಂದು ಹೋಲ್ಸ್ ಮಾಡ್ಬಿಟ್ಟು ಒಳಗಡೆ ಕೋಕೋ ಪಿಟ್ ತುಂಬಿಟ್ಟು ನಮ್ಗೆ ಬೇಕಾಗಿರೋಂಥ ಕೆಲವೊಂದು ಸೊಪ್ಪಿನ ತರ ಬೆಳೆಗಳನ್ನ ಬೇಕಾದ್ರೆ ಇದರಲ್ಲಿ ಬೀಜಗಳನ್ನ ಹಾಕ್ಬಿಟ್ಬಿಟ್ರೆ ಬರ್ತಾ ಇರ್ತದೆ. ಇಲ್ಲ ಪುದೀನ ಸೊಪ್ಪು ಅಂತ ಅವನ್ನೇನಾದ್ರು ಹಾಕ್ಬಿಟ್ಬಿಟ್ರೆ ದಿನಾಕ ಚಿಗುರನ್ನ ಕಿತ್ಕೊಂತ ಇದ್ರೆ ಬರ್ತಾ ಇರ್ತದೆ. ಇನ್ನು ನೋಡ್ತಿರ್ಬೋದು, ಇದು ನೋಡಿ, ಕರ್ಬೇವಿನ ಸೊಪ್ಪು ಗಿಡ ಆರಾಮಾಗಿ ನೋಡಿ ಎಷ್ಟು ದೊಡ್ಡ ಗಿಡ ಆಗಿದೆ. ಇಷ್ಟು ಇದರಲ್ಲಿ ಪಾಟ್ ಟೈಪ್ ಅಲ್ಲಿ ಬೀನ್ಸ್ ನೋಡ್ತಿರ್ಬೋದು, ನೌಕೋಲ್ ನೋಡ್ತಿರ್ಬೋದು. ಈ ತರ ಬೆಳೆ ಅಂತಲ್ಲ, ಎಲ್ಲಾನು ಇದೆ. ಮತ್ತೆ ಇನ್ನ ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಇದು ಯಾರಿಗೆ ಸೂಕ್ತವಾಗಿರುತ್ತೆ ಅಂತ ಹೇಳದ್ನಲ್ಲ, ಮೇಲೆ ಟೆರೆಸ್ ಮೇಲೆ ಮಾಡುವಂತವ್ರಿಗೆ, ಮತ್ತೆ ಕೃಷಿಯಲ್ಲಿ ಆಸಕ್ತಿ ಇರ್ತದೆ, ಮಾಡೋದಕ್ಕೆ ಜಮೀನ್ ಇರೋದಿಲ್ಲ ಅಂತವ್ರು ಏನ್ ಮಾಡ್ತಾರೆ, ನಾವ್ ಮಾಡಕ್ಕಾಗಲ್ವೇ, ಎಲ್ಲರೂ ರೈತರನ್ನ ನೋಡಿ ಒಂದ್ ಸ್ವಲ್ಪ ಇಷ್ಟ ಪಡೋರು ಅವ್ರ ಏನ್ ಮಾಡ್ತಾರೆ, ಯೋಚನೆ ಮಾಡೋದು ನಾವು ಮಾಡಕ್ಕಾಗಲ್ವೇ ಅಂತ. ಸೊ ಅಂತವ್ರ ಮನೆ ಮುಂದೆ ಜಾಗ ಇದ್ದಾಗ ನೋಡಿ, ಮೆಣಸಿನ್ಕಾಯಿ ಆರಾಮಾಗಿ ನೋಡಿ, ಆ ತರ ಮೆಣಸಿನ್ಕಾಯಿ ಒಂದ್ 3 ಪಾಟ್ ತಗೊಂಡು
ಒಂದರಲ್ಲಿ ಫಸ್ಟ್ ಹಾಕ್ಬೇಕು, ಒಂದು 15 ದಿನ ಬಿಟ್ಟು ಇನ್ನೊಂದು ಪಾಟು, ಇನ್ನೊಂದು 15 ದಿನ ಬಿಟ್ಟು ಇನ್ನೊಂದು ಪಾಟಲ್ಲಿ ಸಸಿಗಳು ನಾಟಿ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಡ್ಯೂರೇಷನ್ ನಿಮ್ಗೆ 15 ದಿನಕ್ಕ 1 ತಿಂಗಳಿಗೆ ಡಿಫ್ರೆನ್ಸ್ ಅಲ್ಲಿ ಹಾಕೊಳ್ತಾ ಹೋಯ್ತು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನಿಮ್ಗೆ ಕ್ರಾಪ್ ಅನ್ನೋ ಸಿಗ್ತಾನೆ ಇರ್ತದೆ. ನೀವು ಒಂದೇ ಸರ್ತಿ ಎಲ್ಲದಕ್ಕೂ ಒಂದೇ ಸರ್ತಿ ಸೋಯಿಂಗ್ ಮಾಡ್ಬಿಟ್ರೆ ಒಂದೇ ಸಲ ಕಾಯಿ ಬಂದು ಒಂದೇ ಸಲ ಖಾಲಿ ಆಗೋಗ್ಬಿಡ್ತದೆ. ಆ ತರ ಮಾಡ್ಕೋಬಾರ್ದು. ಒಂದು 3 ಬ್ಯಾಗ್ ಇಟ್ಕೊಂಡ್ರೆ ಒಂದೊಂದು ತಿಂಗಳು ಒಂದು 20 ದಿನ ಡಿಫ್ರೆನ್ಸ್ ಅಲ್ಲಿ ಒಂದೊಂದಕ್ಕೆ ನಾಟಿ ಮಾಡ್ಕೊಳ್ರೆ ನಿಮ್ಗೆ ಕಂಟಿನ್ಯೂಸ್ ಆಗಿ ಸಿಗುತ್ತೆ. ಇನ್ನು ಉದ್ದವಾಗಿರೋ ದೊಡ್ಡ ಗ್ರೋ ಬ್ಯಾಗ್ಸ್ ಅಲ್ಲಿ ನೋಡಿ ಏನಿದೆ ಮುಲ್ಲಂಗಿ ಎಲ್ಲ ಬೆಳೆದಿದ್ದಾರೆ, ಇನ್ನು ಬಟಾಣಿ ಸಮೇತ ಬೆಳೆದಿದ್ದಾರೆ ಗೊತ್ತಾ, ಬೀಟ್ರೋಟ್ ನೋಡಿ ಈ ತರ ಎಲ್ಲ ಇರ್ತದೆ. ಇದು ಏನಪ್ಪಾ ಅಂತ ಹೇಳಿದ್ರೆ ಮುಖ್ಯವಾಗಿ ಹೇಳದ್ನಲ್ವಾ, ಇಂಟ್ರೆಸ್ಟ್ ಇರ್ತದೆ ಮನೆಯಲ್ಲಿ. ಇವಾಗ ಹೆಂಗಸರು ಇರ್ತಾರೆ ಯಾವಾಗೂ ಟಿವಿ ಅದು ಇದು ನೋಡ್ಬೇಕಲ್ಲಪ್ಪ, ಏನೋ ಯಾವಾಗೂ ಟಿವಿ ನೋಡೋದು. ಟೊಮೊಟೊ ನೋಡ್ರಿ ಇನ್ನು ಯಾವ ಲೆವೆಲ್ಗೆ ಆಗಿದೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಮಾಮೂಲಿ ತೋಟಗಳಲ್ಲಿ ಹಾಕಿದ್ರೆ ಇಷ್ಟು ಚೆನ್ನಾಗಿ ಬರೋದಿಲ್ಲ ನೋಡ್ರಿ, ಫಸಲು ಎಷ್ಟು ಚೆನ್ನಾಗಿ ಕಚ್ಚಿದೆ ಅಂತ. ಮತ್ತೆ ಹೆಂಗಸರು ಏನಪ್ಪ ಮನೆಯಲ್ಲಿ ಏನಪ್ಪ ಮಾಡೋದು, ಸುಮ್ಮನೆ ಟೈಮ್ ಪಾಸ್ ಯಾವಾಗೂ ಟಿವಿ ನೋಡೋದು. ಕೆಲವೊಬ್ಬರಿಗೆ ಇಷ್ಟ ಇರ್ತದೆ ಗಾರ್ಡನಿಂಗ್ ಮಾಡ್ಬೇಕು ಅಂತ ಇಷ್ಟ ಇರ್ತದೆ. ಸೊ ಅಂಥವ್ರು ನೆಮ್ಮದಿಯಾಗಿ ಈ ತರ ಸಿಸ್ಟಮ್ ನ ಮಾಡ್ಕೊಂಡ್ರೆ ಖಂಡಿತ ಒಂದ್ ಸ್ವಲ್ಪ ಹೊತ್ತು ಗಿಡಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಇರ್ತದೆ. ನೀವು ಸ್ವಂತವಾಗಿ ಬೆಳೆದಿರುವಂತ ತರಕಾರಿ ಆಗ್ಲಿ ಸೊಪ್ಪು ಸೌದೆ ಆಗ್ಲಿ ನಿಮ್ ಮನೆಯಲ್ಲಿ ನೀವೇ ಮಾಡ್ಕೊಂಡು ತಿನ್ಕೋಬಹುದು. ಕೆಮಿಕಲ್ ಕಡಿಮೆ ಯೂಸ್, ಕಡಿಮೆ ಅಂತ ಹೇಳಿದ್ರೆ ಕೆಮಿಕಲ್ ಅಷ್ಟೊಂದು ಬೇಕಾಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಮನೆ ಹತ್ರ ಎಲ್ಲ ಬಂದು ಥ್ರಿಪ್ಸು ಅಂತದ್ದು ಇಂಥದ್ದೆಲ್ಲ ನಿಮಗೆ ಬಂದು ತೊಂದರೆ ಕೊಡೋ ಅಂತ ಈ ಚಾನ್ಸ್ ಇರೋದಿಲ್ಲ. ಯಾಕಂತ ಹೇಳಿದ್ರೆ ತೋಟಗಳು ಹತ್ತತ್ರ ಇತ್ತು ಅಂತ ಹೇಳಿದ್ರೆ ಅಲ್ಲೆಲ್ಲ ಥ್ರಿಪ್ಸು ಮತ್ತೆ ಇಂಥ ಹುಳುಗಳು ಅವಳಿ ಎಲ್ಲ ಜಾಸ್ತಿ ಇರ್ತದೆ. ಮನೆಗಳ ಹತ್ರ ಎಲ್ಲ ಆ ರೀತಿ ತೊಂದರೆನೇ ಇರೋದಿಲ್ಲ. ಇಲ್ಲಿ ನೋಡಿ ಗಮನಿಸಿ, ಇಲ್ಲಿ ನೋಡಿ ಬಟಾಣಿ ಗಿಡ ಎಷ್ಟು ಚೆನ್ನಾಗೈತೆ, ಮತ್ತೆ ಬೀನ್ಸ್ ಗಿಡ ಎಷ್ಟು ಚೆನ್ನಾಗೈತೆ ನೋಡ್ರಿ. ಈ ತರ ಒಂದು ನಿಮಗ್ ಬೇಕಾಗಿರೋಂಥದ್ದು. ಇವಾಗ ಪುದೀನ ಸೊಪ್ಪು 3 ದಿನಕ್ಕೆ ಒಂದ್ಸಲ ಅಂಗಡಿಗೆ ಹೋಗಿ ತಗೊಂಡ್ಬರ್ಬೇಕಪ್ಪ ಅಂತದನ್ನ ಏನ್ ಮಾಡ್ತೀರಾ, ಮುಂದಕ್ಕೆ ಒಂದು ಸಿಸ್ಟಮ್ ಬರ್ತದೆ ಅದ್ರಲ್ಲಿ ತೋರಿಸ್ತೀನಿ. ಆ ಸಿಸ್ಟಮ್ ಅಲ್ಲಿ ನೀವೇನಾದ್ರು ಹಾಕೊಂಡ್ಬಿಟ್ರೆ ಪುದೀನ ಸೊಪ್ಪು ನಿಮ್ಗೆ ಬೇಕಾಗಿರೋ ದಿನ ಒಂದ್ ಸ್ವಲ್ಪ ಗಿಲ್ಕೊಂತ ಇದ್ರೆ ಅದ್ರ ಪಾಡ್ಗೆ ಅದು ಬೆಳ್ಕೊಂಡು ಬರ್ತಾ ಇರ್ತದೆ. ಆ ತರ ಎಲ್ಲ ಒಂದು ಐಡಿಯಾಗಳನ್ನ ಇಟ್ಕೊಂಡು ಮಾಡ್ಕೊಂಡಿದ್ದೆ ಆದ್ರೆ ಗೃಹಿಣಿಯರಿಗೆ ಟೈಮ್ ಪಾಸು ಆಗ್ತದೆ. ಒಂದು ಹವ್ಯಾಸ ತರ ಇದನ್ನ ಮಾಡಿದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ಇದೆಲ್ಲ ಆಯ್ತು. ಬಳ್ಳಿ ಜಾತಿ ಗಿಡಗಳನ್ನ ಏನ್ ಮಾಡೋದಂದ್ರೆ ನೋಡಿ, ಈ ತರ ಸಿಸ್ಟಮ್ ಅಲ್ಲಿ ಮಾಡ್ಬಿಟ್ರೆ ಬಳ್ಳಿ ಜಾತಿ ಗಿಡಗಳನ್ನ ನೋಡಿ, ಸೌತೆಕಾಯಿ ಹಾಕಿದ್ದಾರೆ, ಇದ್ರಲ್ಲಿ ಏನ್ ಮಾಡ್ಬೇಕು, ಒಂದ್ 2 ಬ್ಯಾಗ್ ಇಟ್ಕೊಬೇಕು. ಒಂದ್ ಬ್ಯಾಗ್ ಅಲ್ಲಿ ಒಂದ್ಸಲಿ ನಾಟಿ ಮಾಡ್ಕೊಂಡು ಇನ್ನೊಂದ್ ಬ್ಯಾಗ್ ಅಲ್ಲಿ ಇನ್ನೊಂದ್ ತಿಂಗಳು ಒಂದು 20 ದಿನ ತಿಂಗಳು ಬಿಟ್ಟು ನಾಟಿ ಮಾಡ್ಕೊಂಡ್ರೆ ಇದು ಮುಗಿಯೋಷ್ಟ್ರಲ್ಲಿ ಇನ್ನೊಂದು ಬಳ್ಳಿ ಸ್ಟಾರ್ಟ್ ಆಗ್ತದೆ. ನೀವು ದಿನ 1 ಕಾಯಿ 2 ಕಾಯಿ ಕಿತ್ಕೊಂಡ್ ತಿಂತಾ ಇರಿ, 1 ತಿಂಗಳು ಕೊಯ್ಲು ಬರ್ತದ. ಯಾರು ಬೇಡ ಅಂದ್ರು ನಿಮ್ಮ ಸ್ವಂತವಾಗಿ ಬೆಳೆದಿರೋದನ್ನ ಈ ತರ ಎಲ್ಲ ಸಿಸ್ಟಮ್ಸ್ ಎಲ್ಲ ಮಾಡ್ಕೊಂಡು ನಾವು ಮಾಡ್ಕೋಬಹುದು ಸ್ನೇಹಿತರೆ. ಇದರಿಂದ ಮತ್ತೆ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗೋಣ. ಈ ಸೊಪ್ಪುಗಳು ಅದು ಇದು ಇರ್ತದೆ. ಇವಾಗ ಇದು ನೋಡಿ, 1 ಇಂಚು 1 ಕಾಲು ಇಂಚು ಇದಿರೋಂಥ ಟ್ರೇ ಇದೆ. ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಮಗ್ ಬೇಕಾಗಿರೋಂಥ ಮೆಂತ್ಯ ಸೊಪ್ಪು ಆಗ್ಲಿ, ಈ ಬೇರುಗಳು ಕಡಿಮೆ ಇರೋಂಥ ಸೊಪ್ಪುಗಳನ್ನ ಆರಾಮಾಗಿ ಇದ್ರಲ್ಲಿ ಬೆಳ್ಕೊಬೋದಪ್ಪ. ಮೆಂತ್ಯ ಸೊಪ್ಪು, ಚಿಲ್ಕುರಿ ಸೊಪ್ಪು ಇಂಥವುಗಳೆಲ್ಲ ನಮಗೆ, ಈ ಕೊತ್ಮೀರಿ ಸೊಪ್ಪು ಇವೆಲ್ಲ ಆರಾಮಾಗಿ ಬೆಳ್ಕೋಬಹುದು. ಏನಂತ ಹೇಳಿದ್ರೆ ಒಂದೊಂದು ಇದಕ್ಕೂ ಒಂದೊಂದ್ ಸ್ವಲ್ಪ ಡಿಫ್ರೆನ್ಸ್ ಕೊಡ್ಬೇಕು. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಎಷ್ಟು ಸ್ಟೆಪ್ಸ್ ಇದೆ ಇದ್ರಲ್ಲಿ ಅಂತ ಹೇಳ್ಬಿಟ್ಟು. ಈ ಸ್ಟೆಪ್ಗಳಲ್ಲಿ ಒಂದೊಂದು ಸ್ಟೆಪ್ ಅಲ್ಲಿ ಒಂದೊಂದು 4 ದಿನ 5 ದಿನ ಬಿಟ್ಟು ಒಂದೊಂದಕ್ಕೆ ಹಾಕೊಳ್ತಾ ಹೋಯ್ತು ಅಂತ ಹೇಳಿದ್ರೆ ನಿಮ್ಗೆ ಕಂಟಿನ್ಯೂಸ್ ಆಗಿ ನಿಮ್ ಮನೆಗೆ ಬೇಕಾಗಿರೋಂಥ ಸೊಪ್ಪುಗಳೆಲ್ಲ ಇದ್ರಲ್ಲೇ ಬೆಳ್ಕೊಬಹುದು. ಈ ತರ ಒಂದು ಸಿಸ್ಟಮ್ ನ ಕೂಡ ನೀವು ಮಾಡ್ಕೊಬಹುದು ಮನೆ ಮೇಲೆ ಅಥವಾ ಮನೆ ಮುಂದ್ಗಡೆ ಆಗ್ಲಿ. ಆರಾಮಾಗಿ ನೋಡಿ ಮೆಂತ್ಯ ಇದೆ, ಎಲ್ಲ ನೋಡಿ ಎಲ್ಲ ಸೊಪ್ಪುಗಳು ಯಾವ್ಯಾವ ಜಾತಿ ಬೇಕೋ ಎಲ್ಲರಷ್ಟು ಹಾಕೊಬಹುದು. ಇನ್ನು ಹೇಳದ್ನಲ್ಲ ಫಸ್ಟೇ ನಿಮ್ಗೆ, ಈ ಕೊತ್ಮೀರಿ ಸೊಪ್ಪು ಆಗ್ಲಿ, ಈ ಪುದೀನ ಸೊಪ್ಪು ಆಗ್ಲಿ, ಒಂದ್ ಸ್ವಲ್ಪ ಬೇರೆ ಜಾಸ್ತಿ ಬಿಡುವಂತ ಸೊಪ್ಪುಗಳಕ್ಕೆಲ್ಲ ಬಂದು ದಂಟು ಸೊಪ್ಪು ಇಂಥವಕ್ಕೆಲ್ಲ ಬಂದು ಈ ತರ ತಗೊಳ್ರಿ. ಇದು ಬಂದು ಒಂದು ಅರ್ಧ ಅಡಿ ಇರ್ತದೆ. ಅರ್ಧ ಅಡಿ ತುಂಬಾ ತುಂಬಿಟ್ರೆ ಇವಾಗ ಇದರಲ್ಲಿ ನೀವೇನಾದ್ರು ಬೇಕಾದ್ರೆ ಪುದೀನ ಏನಾದ್ರು ಹಾಕ್ಬಿಟ್ರೆ ಆರಾಮಾಗಿ ನೀವು ಕಟ್ ಮಾಡ್ತಾ ಇದ್ರೆ ಬರ್ತಾನೆ ಇರ್ತದೆ. ನೀವು ಅಲ್ಲಿ ಇಲ್ಲಿ ಅಂಗಡಿಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ನೋಡಿ ಎಷ್ಟು ನೀಟಾಗಿ ಇದರಲ್ಲಿ ಪುದೀನಾನೇ ಅಂತಲ್ಲ, ಕೊತ್ಮೀರಿ ಸೊಪ್ಪಾಗ್ಲಿ, ದಂಟ್ ಸೊಪ್ಪಾಗ್ಲಿ, ಇದು ಪಾಲಕ್ ಸೊಪ್ಪಾಗ್ಲಿ ಎಲ್ಲಾ ರೀತಿ ಸೊಪ್ಪನ್ನು ಇದನ್ನಲ್ಲಿ ಬೆಳ್ಕೊಬಹುದು. ಸೊ ಇದು ಒಂದು ಹವ್ಯಾಸದ ರೀತಿ. ಮತ್ತೆ ಕೃಷಿಯಲ್ಲಿ ಆಸಕ್ತಿ ಇರೋರು, ಜಮೀನ್ ಇಲ್ದಿರ ಇರೋರು, ಮನೆ ಮಟ್ಟಿಗೆ ಮನೆ ಹತ್ರ ಮಾಡ್ಕೊಳ್ಳೋರಿಗೆ ತುಂಬಾನೇ ಉಪಯುಕ್ತವಾಗಿರ್ತದೆ. ಈ ಮಾಹಿತಿ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ರೈತರ ವಿಡಿಯೋಗಳು ಬರೀ ರೈತರೇ ನೋಡ್ಬೇಕಂತೇನಿಲ್ಲ, ಎಲ್ಲಾರು ನೋಡ್ಬೋದು. ರೈತರಿಗೆ ಸಪೋರ್ಟ್ ಕೊಡ್ಬೇಕನ್ನೋ ಮನಸ್ಥಿತಿ ಯಾರಿಗಿರ್ತದೆ ಎಲ್ಲಾರು ನೋಡಿ ರೈತರಿಗೆ ಸಪೋರ್ಟ್ ಕೊಡ್ಬೋದು. ನೀವು ಸಪೋರ್ಟ್ ಕೊಟ್ರೆ ಇನ್ನಷ್ಟು ವಿಧವಾದ ಮಾಹಿತಿಗಳನ್ನ ನಿಮ್ ಮುಂದೆ ತಗೊಂಡ್ಬರೋದಕ್ಕೆ ನಮಗೂ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಯಾರು ನೋಡಿದಿರೋ ಅವ್ರಿಗೆಲ್ಲ ನನ್ನ ಧನ್ಯವಾದಗಳು.